ಪೂಜಾ ಪೆದ್ದರಾಜು 31ನೇ ವಾರ್ಡ್ ಸದಸ್ಯೆ, ಮಾಜಿ ನಗರಸಭೆ ಅಧ್ಯಕ್ಷೆ. ಇವತ್ತು 23ನೇ ತಾರೀಕು ಬುಧವಾರ ನಗರಸಭೆ ಮೀಟಿಂಗ್ನ ಆಯೋಜನೆ ಮಾಡಿದರು. ತಿಂಗಳಿಗೆ ಒಂದು ಸರ್ತಿ 30 ದಿನಕ್ಕೆ ಒಂದು ಸರ್ತಿ ನಾವು 30 ದಿನ ಮೀರಿದಂಗೆ ನಾವು ನಗರಸಭೆ ಜನರಲ್ ಬಾಡಿ ಮೀಟಿಂಗ್ನ ಮಾಡಬೇಕಂತ ರೂಲ್ಸ್ ಇದೆ. ಆ್ಯಸ್ ಪರ್ ಆ್ಯಕ್ಟಲ್ಲಿ ಆ ರೂಲ್ಸ್ ಇದೆ. ಆದರೆ ಮಾಡ್ತಾ ಇಲ್ಲ. ಏನಕ್ಕೆ ಮಾಡ್ತಾ ಇಲ್ಲ ಅಂತಂದರೆ ಇವ್ರು ಮಾಡಿರೋಂಥ ಅವ್ಯವಹಾರಗಳನ್ನ ಮುಚ್ಚಾಕೊಳ್ಳೋದಕ್ಕೋಸ್ಕರ ಮಾಡ್ತಾ ಇರಲಿಲ್ಲ. ಬಟ್ ಇವತ್ತು ನಗರಸಭೆ ಮೀಟಿಂಗ್ನ ಕರೆದಿದ್ರು. ಆದರೆ ನಗರಸಭೆ ಮೀಟಿಂಗ್ ಹೋಗೋದಕ್ಕೆ ನಮ್ಮೆಲ್ಲ ಸದಸ್ಯರಿಗೂ ಇಷ್ಟ ಇರಲಿಲ್ಲ. ಸೊ 12 ಜನ ಸದಸ್ಯರು ಅವ್ರ ಗಮನಕ್ಕೆ ಬಂದಿದ್ದೋ ಇಲ್ವೋ ಗೊತ್ತಿಲ್ಲ, ಬಟ್ 12 ಜನ ಸದಸ್ಯರು ಹೋಗಿ ಮೀಟಿಂಗ್ ಅಟೆಂಡ್ ಮಾಡಿದ್ದಾರೆ. ಆದರೆ ಆ್ಯಸ್ ಪರ್ ರೂಲ್ಸ್ ಆ್ಯಂಡ್ ಆ್ಯಸ್ ಪರ್ ಆ್ಯಕ್ಟ್, ಕರ್ನಾಟಕ ಮುನ್ಸಿಪಾಲಿಟಿ ಆ್ಯಕ್ಟ್ ಪ್ರಕಾರ ಅರ್ಧ ಸದಸ್ಯರಾದರೂ ಇರಬೇಕು. ಅಂದರೆ ಅಟ್ಲೀಸ್ಟ್ 15 ಜನ ಸದಸ್ಯರಾದರೂ ಇದ್ದರೆ ಮಾತ್ರ ಮೀಟಿಂಗ್ನ ಮುಂದುವರ್ಸೋಕ್ಕೆ ಸಾಧ್ಯ. ಇದು ಎಲ್ಲ ಥರ ಆ್ಯಕ್ಟ್ನ ಓದಿ ಎಲ್ಲ ಥರ ಆ್ಯಕ್ಟ್ನ ತಿಳುವಳಿಕೆ ಇದ್ದು ತಿಳ್ಕೊಂಡಿದ್ದೀವಿ. ಸೊ ಈ ಥರ ಮಾಡಬೇಕಿತ್ತು. ಆದರೆ ಕಮಿಷನರ್ ಎಲ್ಲರೂ ದಾರಿನೂ ತಪ್ಪಿಸ್ತಾ ಇದ್ದಾರೆ. ಈಗಿರೋ ಅಧ್ಯಕ್ಷರಾಗಿರ್ಬೋದು, ಈಗ ಆಳ್ತಿದ್ದಾಗಿರ್ಬೋದು, ಎಲ್ಲರೂ ದಾರಿನ ತಪ್ಪಿಸ್ತಿದ್ದಾರೆ. ಹಾಗೆ MLA ಅವರು ಕೂಡ ಅವರು ಶಿರಾನ ಮಾದರಿ ಶಿರಾ ಮಾಡಬೇಕಂತ ಕನಸು ಕಾಣೋ ಹೊತ್ತಲ್ಲಿ ಲೈಕ್ ನಾವು ಏರ್ಪೋರ್ಟ್ ಮಾಡಬೇಕು ಅಥವಾ ಸ್ಟೇಡಿಯಂ ಮಾಡಬೇಕು, ಎಷ್ಟೋ ಅಭಿವೃದ್ಧಿ ಕೆಲಸಗಳನ್ನ ಮಾಡಬೇಕು ಅನ್ನೋ ಹೊತ್ತಲ್ಲಿ ಇವ್ರ ಅವ್ಯವಹಾರಗಳು ನೋಡಿಬಿಟ್ಟು ಅಥವಾ ಇವರು ನಡ್ಕೊಳ್ಳೋ ರೀತಿ ನೋಡ್ಬಿಟ್ಟು ಎಲ್ರಿಗೂ ಬೇಸರ ಉಂಟಾಗಿದ್ದು ನಿಜ. ಹಾಗಾಗಿ ನಾವು 23 ಜನ ನಾವೇನು ಮಾಡಿದ್ವಿ, ಬಾಯ್ಕಾಟ್ ಮಾಡಿದ್ವಿ. ಆದರೆ ಗೊತ್ತಿಲ್ಲದೇ 12 ಜನ ಮೀಟಿಂಗ್ ಅಟೆಂಡ್ ಮಾಡಿದ್ದಾರೆ, ದಟ್ಸ್ ಫೈನ್. ಆದರೆ 12 ಜನ ಮೀಟಿಂಗ್ ಅಟೆಂಡ್ ಮಾಡಿದ ತಕ್ಷಣ ಅದು ಕೋರಮ್ ಅಂತ ಅನ್ನಿಸ್ಕೊಳ್ಳಲ್ಲ. 15 ಜನ ಕಂಪಲ್ಸರಿ ಮೀಟಿಂಗ್ನ ಅಟೆಂಡ್ ಆಗಬೇಕು, ಅದು ಕೋರಮ್ ಅಂತ ಅನ್ನಿಸ್ಕೊಳ್ಳುತ್ತೆ. ನಾವೆಲ್ಲರೂ ಈ ಮೀಟಿಂಗ್ನ ಬಾಯ್ಕಾಟ್ ಮಾಡಿದ್ದೀವಿ. ಉದ್ದೇಶ ಇಷ್ಟೇ, ಅವರ ನಡವಳಿಕೆ, ಅವ್ರು ನಡ್ಕೋತಿರೋ ರೀತಿ ಸರಿ ಅನ್ನಿಸ್ತಾ ಇಲ್ಲ ಅಷ್ಟೇ. ಈಗ ಅಧ್ಯಕ್ಷರ ಬಗ್ಗೆ ನೀವು ಆರೋಪ ಮಾಡ್ತಾ ಇದ್ದೀರೋ, ಇವ್ರ ಬಗ್ಗೆ ಆಯುಕ್ತರ ಬಗ್ಗೆ ಆರೋಪ ಮಾಡ್ತಾ? ಅಧ್ಯಕ್ಷರ ಬಗ್ಗೆ ಆರೋಪ ಮಾಡ್ತಾ ಇಲ್ಲ. ಆದರೆ ಅಧ್ಯಕ್ಷರು ಕಂಟ್ರೋಲಲ್ಲಿ ಇಟ್ಕೊಂಡ್ರೆ ಆಯುಕ್ತರು ಕಂಟ್ರೋಲ್ ಇಟ್ಕೋತಾರೆ ಅಂತ ಅನ್ಕೋತೀನಿ. ಆಯುಕ್ತರ ಬಗ್ಗೆ ಸೀರಿಯಸ್ ಆರೋಪ ನಮ್ಗೆಲ್ರಿಗೂ. ನೀವು ಕಾಂಗ್ರೆಸ್ ಸದಸ್ಯರಿಗ ಇವತ್ತು ಕಾಂಗ್ರೆಸ್ ಸದಸ್ಯರು ಅಷ್ಟೇ ಅಲ್ಲ, ಕಾಂಗ್ರೆಸ್ ಸದಸ್ಯರು ಅಂದರೆ ಎಲ್ಲ ಪಕ್ಷದವರು ಪಕ್ಷಾತೀತವಾಗಿ 3 ಪಕ್ಷದವರು ನಾವು ಮೀಟಿಂಗ್ ಬೇಡ ಅಂತ ಬಾಯ್ಕಾಟ್ ಮಾಡಿದ್ವಿ. ಒಡಂಬಡಿಕೆ ಆಗಿದೆ ಅಂತ ಕೆಲವು ವಿಚಾರಗಳು ಬರ್ತಾ ಇದೆ. ಯಾವ ಥರ ಒಡಂಬಡಿಕೆ ಆಗಿತ್ತು? ಒಡಂಬಡಿಕೆ ಅಂತಂದರೆ ಮಾತುಕತೆ ಅಂತ ಅನ್ಕೋತೀನಿ. ಹೇಗಾಯಿತು ಅಂತಂದರೆ MLA ಅವ್ರ ಮುಂದೆ ನಮಗೆ ಅಂತಂದರೆ ಜನರಲ್ ಆಗಿರೋ ಕಾರಣ ಯಾರ್ದೋ ಒಬ್ಬರು ಸ್ವತ್ತಲ್ಲ, ಎಲ್ಲರೂ ಹಂಚ್ಕೊಂಡು ತಿನ್ನೋಣ, ಒಂದು ಹಣ್ಣು ಇರಬೇಕಾದ್ರೆ ಹಂಚ್ಕೊಂಡು ತಿನ್ನೋಣ ಅನ್ನೋ ಒಂದು ಮಾತುಕತೆ ಆಗಿದ್ದು ಸತ್ಯ. ನನ್ನ ಕಣ್ಣು ಮುಂದೆನೇ ಆ ಮಾತುಕತೆ ಆಗಿತ್ತು. ಸೊ ಅದಕ್ಕೆ ತಕ್ಕನಾಗಿ MLA ಅವರು ಬದ್ಧವಾಗಿದ್ದಾರೆ, ನಾವು ಸದಸ್ಯರು ಕೂಡ ಬದ್ಧವಾಗಿದ್ದಾರೆ, ಈಗಿರೋ ಅಧ್ಯಕ್ಷರು ಬದ್ಧವಾಗಿರ್ತಾರೆ ಅಂತ ಅನ್ಕೋತೀನಿ. ಫಸ್ಟ್ ಟೈಮು ಜಿಶಾನ್ ಅವರು ಕೊಟ್ಟಿದ್ರು. ಇನ್ನೂ ಸುಮಾರು ಜನ, ಈಗ ನಾನು ಅಧ್ಯಕ್ಷೆ ಆಗಿದ್ದೆ, ನಮ್ಮ ಪಕ್ಷದಲ್ಲಿ ನಾನು ಒಬ್ಬಳೇ ಅಧ್ಯಕ್ಷ ಆಗಿದ್ದು ಮಾಜಿ. ಈಗ ಜಿಶಾನ್ ಅವರು ಅಧ್ಯಕ್ಷ ಆಗಿದ್ದಾರೆ. ಇನ್ನೂ ಜನರಲ್ ಆಗಿರೋದ್ರಿಂದ ಸುಮಾರು ಜನ ಇದ್ದಾರೆ. ಈಗ ಇನ್ನೂ 13 ಜನ ಸದಸ್ಯರಿದ್ದಾರೆ. ಇಲ್ಲ ಹಾಗೇನಿಲ್ಲ. ಅವರು ಕೊಟ್ಟಿರೋ ಮಾತಿಗೆ ಅವ್ರು ಡೆಫಿನೆಟ್ಲಿ ಬದ್ಧವಾಗಿರ್ತಾರೆ. ಅದರಲ್ಲೇ ಎರಡನೇ ಮಾತು. ನಡ್ಕೋಬೇಕು, ಅಫ್ಕೋರ್ಸ್ ಹೈಕಮಾಂಡ್ ಹೇಳಿದಾಗ ನಾನು ನಡ್ಕೋಬೇಕು, ಅವರು ನಡ್ಕೋಬೇಕು, ಹೇಳ್ದಂಗೆ ನಡ್ಕೋಬೇಕು. ಅವರು ನಡ್ಕೊಳ್ಳೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು. ಆದರೆ ಒಂದು ಹಣ್ಣು ಹಂಚ್ಕೊಂಡು ತಿಂದರೆ ಸೊ ದಟ್ ಇನ್ನೂ 13 ಜನಕ್ಕೆ ಜನರಲ್ ಆಗಿರೋದ್ರಿಂದ, ಜನರಲ್ ಕ್ಯಾಟಗರಿ ಎಲ್ರಿಗೂ ಹಣ್ಣು ಹಂಚಿ ಸಮನಾಗಿ ಹಂಚಿ ಕೊಡಬೇಕು ಅನ್ನೋದು MLA ಅವರ ಆಸೆ. ಇಲ್ಲ, MLA ಅವರು ಆ ಮಾತಿಗೆ ಬದ್ಧವಾಗಿದ್ದಾರೆ. ನನ್ನ ಅನಿಸಿಕೆ ಈಗಿರೋ ಅಧ್ಯಕ್ಷರು ಅವರು ಮಾತಿಗೆ ಬದ್ಧವಾಗಿರ್ತಾರೆ ಅಂತ ನಾನು ಅಂದ್ಕೋತೀನಿ. ಯಾವತ್ತು ಇದು ಟೆಂಡರ್ ಓಪನ್ ಆಗಿದೆ, ಟೆಂಡರ್ ಕರಿಬೇಕು.